ಹಲೋ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವಳ ಹೆಸರು ಮಂಜುಳಾ ಅಂತೇಳ್ಬಿಟ್ಟು, ಊರು ಸಕಲೇಶ್ಪುರ ಭಾಗದವಳು. ವಯಸ್ಸು ಕೇವಲ 28 ವರ್ಷ ಕಂಪ್ಲೀಟ್ ಆಗಿದೆ. ತೂತು ಕೇಯ್ದಾಗ ರಿದಮ್ ಸಿಗುತ್ತೆ ಅಂತೇಳಿ ಹೇಳಿರೋದು. ವೈವಾಹಿಕ ಜೀವನ ಅಷ್ಟೇನೂ ಸರಿಗಿಲ್ಲ, ಹಾಗಾಗಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರೋದು. ಬಯಕೆ 30 ವರ್ಷದ ಅಂಕಲ್ ಜೊತೆಗೆ ಗುಮ್ಮಿಸಿಕೊಳ್ಳಬೇಕು ಅಂತೇಳಿ ತಿಳಿಸಿದ್ದಾಳೆ. ಜಾಗ ನೀವೇ ಹೇಳಿ, ಫ್ರೀ ಮಾಡಿಕೊಂಡು ಬರುತ್ತೇನೆ, ಬಂದು ತೂತು ಕೊಡುತ್ತೇನೆ ಅಂತೇಳಿ ಇದಿಷ್ಟು ಇವಳಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಬಳಿರೋ ಟೊಯೋಟಾ ಗ್ಲಾನ್ಸಾ BS6 ಮಾಡೆಲ್ ಕಾರ್ ಬಗ್ಗೆಯೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನಿವರ ಲೈಫಲ್ಲಿ ಇಷ್ಟೊಂದು ಚಟ ಬರೋದಕ್ಕೆ ಗಂಡನೇ ಮುಖ್ಯ ಕಾರಣ ಅಂತೇಳಿ ಕೆಲವೊಂದು ಡೀಟೇಲ್ಸನ್ನು ಸಹಿತ ಕೊಟ್ಟಿರೋದು. ಸೊ ಮೊದಲನೇದು, ಗಂಡ ಆದವನು ಹೆಂಡತಿ ತೂತು ತೆಗೆದುಬಿಟ್ಟು ಅಪ್ಪನಿಗೆ ಗೊತ್ತಿಲ್ಲದೆ ಇವಳ ಅಮ್ಮನ ತೂತು ತೆಂಗುತ್ತಿದ್ದಾನೆ ಅಂತೇಳಿ ಹೇಳಿರೋದು. ನನಗೆ ಗೊತ್ತಿದ್ದರೂ ಸಹಿತ ಅಮ್ಮನ ಸುಖಕ್ಕಾಗಿ ಸುಮ್ಮನೆ ಇದ್ದೇನೆ ಅಂತೇಳಿ ಹೇಳಿದ್ದಾಳೆ. ಕಾರಣ, ಅಮ್ಮ ಕೂಡ ಸುಖ ಇಲ್ಲದೆ ಸುಮಾರು 20 ವರ್ಷಗಳ ಕಾಲ ಜೀವನ ಮಾಡಿಕೊಂಡು ಬಂದಿದ್ದಾಳೆ. ಇನ್ನು ಈ ಒಂದು ಪ್ರೊಫೈಲ್ ಕಳಿಸೋದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ, ಅಮ್ಮನಿಗೂ ಮತ್ತು ಇವಳಿಗೂ ಕೂಡ ಸುಖ ಕೊಡೋದಕ್ಕೆ ಗಂಡನಿಂದ ಆಗುತ್ತಿಲ್ಲ, ಹಾಗಾಗಿ ಮತ್ತೊಬ್ಬ ಮಿಂಡ ಬೇಕು ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಸೊ ಇದಿಷ್ಟು ಚಟ ಬರೋದಕ್ಕೆ ಮುಖ್ಯ ಕಾರಣಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾಳೆ. ಇದನ್ನು ಬಿಟ್ಟು ಈ ಥರ ಗಂಡಸರು ಸಿಕ್ಕರೆ ಖಂಡಿತವಾಗಿ ಕೊಡುತ್ತೇನೆ ಅಂತೇಳಿ ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಮೊದಲನೇದು, ತವರು ಮನೆ ಗಂಡನ ಮನೆ ಪಕ್ಕದಲ್ಲೇ ಇದೆ, ಯಾವುದೇ ರೀತಿಯಾದ ಭಯ ಪಡಬಾರ್ದು. ಸೊ ಗಂಡ ಯಾವಾಗ ಅಮ್ಮನ ಬಳಿ ಹೋಗ್ತಾರೋ ಆ ಒಂದು ಸಮಯದಲ್ಲಿ ಕಾಲ್ ಮಾಡುತ್ತೇನೆ, ಸೊ ಅದೇ ಒಂದು ಸಮಯಕ್ಕೆ ಮನೆಗೆ ಬಂದು ತೂತು ದೆಂಗಿ ಹೋಗಬೇಕು ಅಂತೇಳಿ ಹೇಳಿರೋದು. ಇನ್ನು ಹೊಡೆಯೋ ಹೊಡೆತಕ್ಕೆ ತೂತಿನಿಂದ ರಸ ಜಿಗಿಬೇಕು ಅಂತೇಳಿ ತಿಳಿಸಿದ್ದಾಳೆ. ಇನ್ನು ಸಂಬಂಧವನ್ನು ಬೆಳೆಸಿದರೆ ದುಡ್ಡಿನ ಸಹಾಯ ಕೂಡ ಸಿಗುತ್ತೆ, ಕನ್ಫ್ಯೂಷನ್ ಇಲ್ಲದೆ ಕಾಲ್ ಮಾಡಿ ಅಂತೇಳಿ ಇದಿಷ್ಟು ಈ ಥರ ಗಂಡಸರು ಸಿಕ್ಕರೆ ಖಂಡಿತವಾಗಿ ತೂತು ಕೊಡೋದಾಗಿ ಭರವಸೆಯನ್ನು ಕೊಟ್ಟಿದ್ದಾಳೆ. ಸೊ ಏನಕ್ಕೆ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರೋದು ಅಂತೇಳಿ ಕಾರಣ, ಹಾಗೆ ಗಂಡಿನ ಗುಣಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು. ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಫೈನಲ್ ಆಗಿ ಇವರ ಬಳಿರುವ ಟೊಯೋಟಾ ಗ್ಲಾನ್ಸಾ BS6 ಯೂಸ್ಡ್ ಕಾರ್ ಬಗ್ಗೆಯೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದರ ರಿಜಿಸ್ಟ್ರೇಷನ್ ಇಯರ್ ಬಂದುಬಿಟ್ಟು ಜೂನ್ 2022 ಅಂತೇಳಿ ಹೇಳಿರೋದು. ಇನ್ಸೂರೆನ್ಸು ಕನ್ಫರೆನ್ಸ್ ಆಗಿದೆ, ಫ್ಯೂಲ್ ಟೈಪು ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ ಮಾತ್ರ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ರೇವನು 12,000 ಚಿಲ್ಲರೆ ಕಿಲೋಮೀಟರ್ ರನ್ ಆಗಿದೆ. RTO ಮಂಗಳೂರು, ಓನರ್ಶಿಪ್ಪು ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1197 cc ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾಳೆ. ರೈಟ್ ಸೈಡ್ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಪ್ರೊಫೈಲ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.